ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಕ್ರಿಯೇಷನ್ಸ್. ನಾನಿವತ್ತು ಗೃಹಪ್ರವೇಶಕ್ಕೆ ಮದುವೆಗೆ ಎಲ್ಲ ಚಪ್ರ ಹಾಕ್ತಾರಲ್ಲ, ಆ ಚಪ್ರಕ್ಕೆ ಡೆಕೋರೇಷನ್ ಮಾಡೋಕ್ಕೆ ಈ ಥರ ಫ್ಲವರಿಂದು ಪೆಟಲ್ಸಿಂದು ಹಾರ ಮಾಡೋದನ್ನು ತೋರಿಸ್ತೀನಿ. ಇದು ಗ್ರೀನ್ ಪೆಟಲ್ ತೊಗೊಂಡಿದ್ದೀನಿ, ಆಮೇಲೆ ವೈಟು, ಆರೆಂಜು ಮತ್ತು ಯೆಲ್ಲೋ, ಈ 3 ಕಲರಿಂದ ಮಾಡ್ತಾ ಇದ್ದೀನಿ. ಇದನ್ನು 2 ಇಂಚ್ ಉದ್ದ, 1.25 ಇಂಚ್ ಅಗಲಕ್ಕೆ ಓವೆಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿ ಇದನ್ನು ಸುಟ್ಕೋಬೇಕು, ಸೈಡೆಲ್ಲ ಸುಟ್ಕೋಬೇಕು, ಇಲ್ಲಾಂದರೆ ಎಳೆ ಬಿಚ್ಕೊಬಿಡುತ್ತೆ. ಈ ಥರ ತುಂಬ ಪೆಟಲ್ಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಯಾವ ಥರ ಪೋಣಿಸೋದು ಅಂತ ತೋರಿಸ್ತೀನಿ. ಬರೀ ಇದು ಒಂದೇ ಸೈಜಿಂದ ಎಷ್ಟೊಂದು ವೆರೈಟಿ ಮಾಡೋದನ್ನು ತೋರಿಸಿದ್ದೀನಿ ಫ್ರೆಂಡ್ಸ್, ನೋಡಿ ನೀವು. ಈ ಥರ ಇದನ್ನು ಮಿಡ್ಲಲ್ಲಿ ಮಡಿಸ್ಬಿಟ್ರೆ ಆಗೋಯ್ತು. ಈ ಥರ ಆಗುತ್ತೆ. ಇಲ್ಲಿ ಮತ್ತೆ ಮಿಡ್ಲಲ್ಲೇ ಚುಚ್ಚಬೇಕು. ಈ ಥರ ಇದು ಪೆಟಲಿನ ಆಕಾರ ಬರುತ್ತೆ. ಇದೇ ಥರ ಗ್ರೀನ್ ಕೂಡ ಹೊಲಿಸಿ ರೆಡಿ ಮಾಡ್ಕೊಂಡಿದ್ದೀನಿ. ಆರೆಂಜನ್ನು ಪಣಿಸ್ತಾ ಇದ್ದೀನಿ. ಈ ಥರ ಮಿಡ್ಲಲ್ಲಿ ಮಡಿಸಿ ಆಮೇಲೆ ಈ ಥರ ಚುಚ್ಕೊಂಡು ಬಂದರೆ ಆಯಿತು. ಒಂದರ ಪಕ್ಕ ಒಂದು ಫ್ಲವರ್ ಥರ ಬರೋ ಹಾಗೆ ಸುತ್ತಲೂ ಬರೋ ಹಾಗೆ ಹಾಕಬೇಕು. ಇದು ಒಂದೇ ಕಡೆ ಸೇರ್ಕೊಳ್ಳದೆ ಇದ್ದ ಥರ 5 ಪೆಟಲ್ ಆದ ಕೂಡಲೇ ಒಂದು ಮಣಿನ ಹಾಕ್ಕೋಬೇಕು. ಇದೇ ಥರ ಮತ್ತೆ ಸುತ್ತಲೂ ಚುಚ್ಚುತ್ತಾ ಹೋಗ್ಬೇಕು. ಹಿಂಗೆ ಇಷ್ಟಾದ ಕೂಡಲೇ ಇದನ್ನು ಈ ಥರ ಒತ್ಕೋಬೇಕು, ಇಲ್ಲಾಂದರೆ ಒಂದೇ ಸರಿ ಜಾಸ್ತಿಯಾಗಿ ಒತ್ಕೊಳ್ಳೋದು ಕಷ್ಟ ಆಗುತ್ತೆ. ಇದನ್ನಿಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದೇ ಥರ ವೈಟಿಂಗ್ ಮಾಡ್ತಾ ಇದ್ದೀನಿ. ಎರಡು ವೈಟು, 2 ಗ್ರೀನು, 2 ಆರೆಂಜು ಮತ್ತು 2 ಯೆಲ್ಲೋ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. $50 ಸೆಂಟಿಮೀಟ್ರ್ ಇದೆ ಫ್ರೆಂಡ್ಸ್. ಅದಾದಮೇಲೆ ಆರೆಂಜ್ ಹಾಕ್ಕೋತಾ ಇದ್ದೀನಿ. ಆರೆಂಜು 35 ಸೆಂಟಿಮೀಟ್ರ್ ಇದೆ. ಇದು ಕರೆಕ್ಟಾಗಿ ಒಂದೇ ಲೈನಲ್ಲಿ ಬರೋ ಥರ ಅಷ್ಟಕ್ಕೆ ಪಣಿಸ್ಕೋಬೇಕು. ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ಪಣಿಸ್ಕೋಬೇಕು. 15 ಇಂಚನ್ನು ಹಾಕ್ಕೊಂಡಿದ್ದೀನಿ. ಇದು 6 ಇಂಚಿಂದ ಮಾಡ್ಕೊಂಡಿದ್ದೀನಿ. ಈ ಥರ ಎಲ್ಲ ಕಲರು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಮೇಲ್ಗಡೆ ಒಂದು ಲೈನ್ ಬೇಕಾಗತ್ತಲ್ಲ ಫ್ರೆಂಡ್ಸ್, ಅದೇ ರೀತಿ ಮೇಲ್ಗಡೆ ಒಂದು ಲೈನನ್ನು ಮಾಡೋಕ್ಕೆ ಫಸ್ಟು 5 ಇಂಚ್ ಆಗೋ ಅಷ್ಟು ಈ ಥರ ಎಲ್ಲೋನ ಪಣಿಸ್ಕೊತೀನಿ. ಎಲ್ಲೋ, ಆರೆಂಜ್, ವೈಟ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಒಳ್ಳೊಳ್ಳೆ ವೆರೈಟಿ ಡಿಸೈನ್ಗಳನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ,
ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇನ್ಯಾವ ಥರದ್ದಾರು ಬೇಕು ಅಂದರೆ ಕಾಮೆಂಟ್ ಮಾಡಿ. ಈ ಥರ ಇಷ್ಟು ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಆರೆಂಜನ್ನು ಹಾಕ್ತೀನಿ ಮಧ್ಯ ಸ್ವಲ್ಪ. ಒಂದು ಮಣಿ ಹಾಕಿ ಈ ಥರ ಲಾಕ್ ಮಾಡ್ಕೋಬೇಕು. ಇದನ್ನ ಈ ಥರ ಚುಚ್ಚಿಟ್ಕೊಂಡ್ರೆ ಪೋಣ್ಸೋಕ್ಕೆ ಚೆನ್ನಾಗಾಗುತ್ತೆ. ಸೆಂಟಿಮೀಟ್ರ್ ಉದ್ದ ರೆಡಿ ಮಾಡ್ಕೊಂಡಿದ್ದೀನಿ. ಮಿಡ್ಲಲ್ಲಿ ಈ ಆರೆಂಜನ್ನು ಹಾಕಿದ್ದೀನಿ. ಈಗ ಈ ಥರ ರೆಡಿಯಾಗಿದೆ. ತುದಿನಲ್ಲೆಲ್ಲ ಹಿಂಗೆ ರಿಂಗ್ ಹಾಕಿಟ್ಕೊಂಡಿದ್ದೀನಿ. ಮೇಲ್ಗಡೆ ಇದು ಅರ್ಧ ಮೀಟ್ರಿಂದು ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಈಗ ಒಂದೊಂದೇ ಈ ಥರ ದಾರ ಕಟ್ಕೊಂಡು ಇಲ್ಲಿ ಕಟ್ತೀನಿ. ಇದನ್ನು ಕರೆಕ್ಟಾಗಿ ಅದೇ ಜಾಗಕ್ಕೆ ಬರೋ ಥರ ಕಟ್ಕೊಂಡು ಬರಬೇಕು ದಾರದಿಂದವ. ಇದೇ ಥರ 2 ಸೆಟ್ಟನ್ನು ಮಾಡ್ಕೋತೀನಿ. ಈಗ ಕುಚ್ಚು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಎಲ್ಲೋ, ಆರೆಂಜು, ಗ್ರೀನು ಹಾಕ್ತೀನಿ. ಎಲ್ಲೋ 3 ಹಾಕಿದ್ದೀನಿ, ಆರೆಂಜು 7 ಹಾಕಿದ್ದೀನಿ, ಮತ್ತು ಗ್ರೀನು 3 ಹಾಕ್ತಾ ಇದ್ದೀನಿ. ಇದು ಇಲ್ಲಿ ಒಂದು ಮಣಿ ಹಾಕಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ವೈಟ್ ಮಣಿನ 4 ಹಾಕೋತಾ ಇದ್ದೀನಿ. ಮಧ್ಯ ಮಧ್ಯ ಒಂದೊಂದು ಗೋಲ್ಡ್ ಮಣಿನ ಹಾಕೋತಾ ಇದ್ದೀನಿ. ಈ ಥರದ್ದು 2 ಕುಚ್ಚನ್ನು ಮಾಡಿಟ್ಕೊಂಡಿದ್ದೀನಿ. ಇದು ಒಂದೇ ಮಣಿನಲ್ಲಿ ಎಲ್ಲದನ್ನು ಹಾಕಿ ಸೇರಿಸ್ಬೇಕು. ಹಿಂಗೆ ಈ ಥರ ರೆಡಿಯಾಗಿದೆ. ಇಂಥದ್ದು 2 ಮಾಡಿ ಇಟ್ಕೊಂಡಿದ್ದೀನಿ. ಚಪ್ರದ ಫ್ರಂಟಿಗೆ ಹಾಕೋಕ್ಕೆ ಈ ಥರದ್ದೆಲ್ಲ ಮಾಡಿ ಇಟ್ಕೊಂಡಿದ್ನಲ್ಲ, ಇದು ಸೈಡಿಗೆ ಹಾಕೋಕ್ಕೆ ಈ ಥರ ಉದ್ದದ ಒಂದೇ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಈ ಮಿಡ್ಲಲ್ಲಿ ಈಗ ಮಾಡ್ಕೊಂಡಿರೋ ಕುಚ್ಚನ್ನು ಕಟ್ತಾ ಇದ್ದೀನಿ. ಇದನ್ನು ಇಲ್ಲಿಗೆ ಕಟ್ತಾ ಇರಬೇಕು. ಇದು 1.25 ಮೀಟ್ರು 1.5 ಮೀಟ್ರ್ ಅಷ್ಟು ಉದ್ದನ್ನು ಮಾಡ್ಕೊಂಡಿದ್ದೀನಿ. ಇದನ್ನು ಅದಕ್ಕೆ ಒಂದು ಸೈಡು ಈ ಥರ ಕುಚ್ಚು ಕಟ್ಕೊಂಡಿದ್ದೀನಿ. ಮಿಡ್ಲಲ್ಲಿ ಈ ಥರ ಕುಚ್ಚನ್ನು ಮಾಡಿ ಕಟ್ಕೊಂಡಿದ್ದೀನಿ. ಇನ್ನೊಂದು ಸೈಡು ಇದೇ ಸೇಮ್ ಕುಚ್ಚನ್ನು ಮಾಡ್ಕೊಂಡಿದ್ದೀನಿ. ಈ ಥರದ್ದು 2 ರೆಡಿ ಮಾಡ್ಕೊಂಡಿದ್ದೀನಿ. ಆ ಸೈಡು ಈ ಸೈಡು ಹಾಕೋಕ್ಕೆ, ಫ್ರಂಟಲ್ಲಿ ಹಾಕೋಕ್ಕೂ ಒಂಥರ ಮಾಡ್ಕೊಂಡಿದ್ದೀನಿ. ತೋರಿಸ್ತೀನಿ ಈಗ. ಇದು
ಈ ಥರ 2 ರೆಡಿಯಾಗಿದೆ ಫ್ರೆಂಡ್ಸ್. ಇದರ ಮಧ್ಯದಲ್ಲಿ ಫ್ಲವರ್ ಬೊಕ್ಕೆನ ಮಾಡಿ ಇಡ್ತೀನಿ. ಇಂಥದ್ದು 2 ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್, ಚಪ್ರದ ಸೈಡಲ್ಲಿ ಹಾಕೋಕ್ಕೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. Thank you for watching.